ಕೊನೆಯದಾಗಿ ನಿನ್ನೆ ಬಸವರಾಜ ಬೊಮ್ಮಾಯಿಯವರು ಒಂದು ಮಾತು ಹೇಳಿದ್ರು. ಅವರು ಕೂಡ ರಾಜ್ಯದ ಬಜೆಟನ್ನು ಮಂಡಿಸಿದವರು, ಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿದವರು. 15 ಫೈನಾನ್ಸ್ ಕಮಿಷನ್ ಬಂದಂಥ ಸಂದರ್ಭದಲ್ಲಿ ಸಿದ್ದರಾಮಯ್ಯನವ್ರ ಸರ್ಕಾರ ಇತ್ತು. ಹಿಂದೆ ನಾವಿದ್ದಾಗ ನಮ್ಮ ಪಾಲು 4.6% ಇತ್ತು. ಅಂದರೆ ಶೇಕಡ 4.6% ಒಟ್ಟು ದೇಶದ ಆರ್ಥಿಕತೆಯಲ್ಲಿ ನಮಗೆ 4.6% ಕೊಡ್ತಾಯಿದ್ರು. ಆದರೆ ಇವರು ಸರಿಯಾದಂಥ ಮಾಹಿತಿ ಕೊಡದೇ ಇರುವಂಥ ಹಿನ್ನೆಲೆಯಲ್ಲಿ, ಕಾಂಗ್ರೆಸ್ ಸರ್ಕಾರ ಸರಿಯಾದಂಥ ಮಾಹಿತಿ ಕೊಡದೇ ಇರುವಂಥ ಹಿನ್ನೆಲೆಯಲ್ಲಿ ಆ 4.6ರಿಂದ 3.7ಕ್ಕೆ ಡ್ರಾಪ್ ಆಗಿದೆ ನಮ್ಮ ಪರ್ಸೆಂಟೇಜು, ನಮ್ಮ ಪಾಲು ಅಂತ ಅವ್ರು ಹೇಳ್ತಾ ಇದ್ದಾರೆ. ನೋಡಿ, ಇದರಲ್ಲಿ ಯಾವುದು ಮುಚ್ಚಿಡೋ ಅಂಥದ್ದೇನಿಲ್ಲ. ಸಪೋಸ್ ಸ್ಟೇಟ್ ಗೌರ್ಮೆಂಟು ನಿಮಗೆ ಕೊಡುವಂಥ ಮಾಹಿತಿಯನ್ನು ಕೊಟ್ಟಿಲ್ಲ ಅಂತ ಇಟ್ಕೊಳ್ಳಿ, ಯು ಕ್ಯಾನ್ ರೈಟ್ ಬ್ಯಾಕ್ ಟು ದಿ ಸ್ಟೇಟ್ ಗೌರ್ಮೆಂಟ್, ಇಂತಿಂಥ ಮಾಹಿತಿಯನ್ನು ಕೊಡಿ, ನೀವು ಈ ಮಾಹಿತಿಯನ್ನು ನೀವು ಕೊಟ್ಟಿಲ್ಲ. ಒಂದು ಲೆಟ್ರ್ ಬರೆದ್ರೆ ಫೈನಾನ್ಸ್ ಡಿಪಾರ್ಟ್ಮೆಂಟಿಂದ ಆಗಲಿ ಅಥವಾ ಪ್ಲ್ಯಾನಿಂಗ್ ಕಮಿಷನ್ನಿಂದ ಆಗಲಿ ಯಾರಾದರೂ ಜವಾಬ್ದಾರಿಯುತವಾಗಿರ್ತಕ್ಕಂಥವರು ಸ್ಟೇಟ್ ಗೌರ್ಮೆಂಟಿಗೆ ಒಂದು ಪತ್ರ ಬರೆದ್ರೆ ಇಮ್ಮಿಡಿಯೇಟ್ಲಿ ರೆಸ್ಪಾಂಡ್ ಮಾಡ್ತೀವಿ. ನಮಗೆ ಹಣ ಬೇಕಾಗಿದೆ, ನಾವು ಇವರಿಗೆ ಮಾಹಿತಿ ಕೊಡದೇ ಇರೋಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂದರೆ ನಮ್ಗೆ ಹಣ ವಿ ಆರ್ ಎಟ್ ದಿ ರಿಸೀವಿಂಗ್ ಎಂಡ್. ಆದ್ದರಿಂದ ಆ ಮಾತು ನಾನು ಒಪ್ಪೋದಕ್ಕೆ ತಯಾರಿಲ್ಲ. ಮಾನ್ಯ ಬೊಮ್ಮಾಯಿ ಅವರು ಹೇಳೋದು. ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ 30 ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು. ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ 8088837300. ನಾವು ಯಾವುದೇ ಮಾಹಿತಿಯನ್ನು ಕೊಡೋದಕ್ಕೆ ಅವ್ರು ಹೇಳಿದ ರೀತಿಯಲ್ಲಿ, ಬೊಮ್ಮಾಯಿ ಅವರು ಹೇಳಿದ ರೀತಿಯಲ್ಲಿ ನಾವು ಯಾವತ್ತೂ ತಯಾರಿದ್ದೇವೆ. ಬಟ್ ಈಗ ಆ ವಿಷಯ ಬಂದೇ ಇಲ್ಲ. ನಾವು ಎಲ್ಲವನ್ನೂ ಕಳಿಸಿದ್ದೇವೆ, ಮನವಿ ಮಾಡಿದ್ದೇವೆ. ಮುಖ್ಯಮಂತ್ರಿಗಳು ಬಂದು ಪ್ರಧಾನಮಂತ್ರಿಗಳು ಭೇಟಿ ಮಾಡಿದ್ದಾರೆ. ಗೃಹ ಸಚಿವರು ಡಿಸೆಂಬರ್ 23ನೇ ತಾರೀಕು ನಾನು ಸಭೆ ಕರೀತೇನೆ, ಅದಾದ ನಂತರ ನಾನು ಕ್ರಮ ಮಾಡ್ತೇನೆ ಅಂತ ಹೇಳಿದರು. ಅದು ಕೂಡ ಆಗಲಿಲ್ಲ. ಯಾವುದೇ ಕಮ್ಯುನಿಕೇಷನ್ನು ನಮಗೆ ಆಗಿಲ್ಲ. ಅದಕ್ಕಾಗಿ ನಾವು ಇಷ್ಟು ಒಂದು ರಾಜ್ಯ ಸರ್ಕಾರ, ಜವಾಬ್ದಾರಿಯುತವಾದಂಥ ರಾಜ್ಯ ಸರ್ಕಾರ ಡೆಲ್ಲಿಯಲ್ಲಿ ಬಂದು ಪ್ರೊಟೆಸ್ಟ್ ಮಾಡುತ್ತೆ ಅಂತಂದರೆ ನಾವು ಜವಾಬ್ದಾರಿ ಇಲ್ವಾ ನಮಗೆ? ಸರ್, ಫೈನಲಿ ಈಗ ಬಜೆಟ್ ಏನಿದೆ, ಇನ್ಫ್ಯಾಕ್ಟ್ ಗ್ಯಾರಂಟಿ ಸ್ಕೀಮ್ಸ್ ಏನಿದೆ, ಗ್ಯಾರಂಟಿ ಸ್ಕೀಮ್ಸ್ಗಳಿಂದ ರಾಜ್ಯದ ಬೊಕ್ಕಸ ಈಗ ಬರದಾಗ್ತಾ ಇದೆ, ಬ್ಯಾಂಕ್ ರಪ್ಟ್ ರಾಜ್ಯ ಸರ್ಕಾರ ಆಗ್ತಾ ಇದೆ. ಈಗ ಇದೆಲ್ಲವೂ ಕೂಡ ಆ ಒಂದು ಯೋಜನೆಯಿಂದಲೇ ಆಗ್ತಾ ಇರುವಂಥದ್ದು. ರಾಜ್ಯದ ಬಳಿ ದುಡ್ಡಿಲ್ಲ ಅಂತ BJP ಗಂಭೀರವಂಥ ಆರೋಪ ಇದೆ. ಈ ಗ್ಯಾರಂಟಿ ಸ್ಕೀಮು ದಿವಾಳಿತನ, ಜೊತೆಗೆ ಕೇಂದ್ರದಿಂದ ಬರ್ತಾ ಇಲ್ಲ ಅನ್ನುವಂಥ ಆರೋಪ. BJP ಈ ಆರೋಪಕ್ಕೆ ಏನು ಹೇಳ್ತೀರಿ? ಗ್ಯಾರಂಟಿ ಸ್ಕೀಮ್ಗಳಿಂದ ರಾಜ್ಯದ ಬೊಕ್ಕಸ ಬರದಾಗಿದೆ ಅನ್ನೋದು. ನೋಡಿ, ಯಾರು ಆ ಮಾತು ಹೇಳ್ತಾರೆ, ರಾಜ್ಯ ಸರ್ಕಾರದ ಬೊಕ್ಕಸ ಖಾಲಿಯಾಗಿದೆ ಅಂತ ಯಾರು ಹೇಳ್ತಾ ಇದ್ದಾರೆ, ಅವ್ರಿಗೆ ಒಂದು ಮಾತು ಹೇಳೋದಕ್ಕೆ ಇಷ್ಟಪಡ್ತೇನೆ. ನಾವು 5 ಗ್ಯಾರಂಟಿಯನ್ನು 36,000 ಕೋಟಿ ರೂಪಾಯಿಯನ್ನು ಕೊಟ್ಟಿದ್ದೇವೆ. 5 ಗ್ಯಾರಂಟಿ ಇಂಪ್ಲಿಮೆಂಟ್ ಮಾಡಿದ್ದೇವೆ ನಿಜ. ಹಾಗಂತ ಹೇಳಿ ಬೊಕ್ಕಸ ಖಾಲಿ ಆಗಿಬಿಟ್ಟಿದೆ, ಎಲ್ಲ ಸ್ಕೀಮ್ ನಿಂತೋಗಿದೆ ಅಂತ ಏನಿಲ್ಲ. ಬರಗಾಲ, ನಾವು ರಾಜ್ಯ ಸರ್ಕಾರ ಏನು ಮಾಡ್ಬೋದು ಅದನ್ನು ಮಾಡಿದ್ದೀವ ಇಲ್ವಾ? ಇವತ್ತು ಪ್ರತಿಯೊಬ್ಬ ಜಿಲ್ಲಾಧಿಕಾರಿಗಳ ಜೊತೆಯಲ್ಲಿ ಹಣ ಇಟ್ಟಿದ್ದೇವೆ. ಸುಮಾರು 500 ಕೋಟಿ ರೂಪಾಯಿಗೂ ಹೆಚ್ಚು ಹಣ ನಾವು ಅಲ್ಲಿ ಜಿಲ್ಲಾಧಿಕಾರಿಗಳ ಹತ್ರ ಎಮರ್ಜೆನ್ಸಿಗೆ, ಕಾಮಗಾರಿಗಳಿಗೆ, ಕುಡಿಯೋ ನೀರಿಗೆ, ಮೇವಿಗೆ, ಇದಕ್ಕೆಲ್ಲ ನಾವು ಮಾಡಬೇಕಾದದ್ದನ್ನು ನಾವು ಇಟ್ಟಿದ್ದೇವೆ. ಎಲ್ಲಿಂದ ಬಂತು ಹಣ? ರಾಜ್ಯ ಸರ್ಕಾರ ಬೊಕ್ಕಸ ಖಾಲಿಯಾಗಿದ್ದರೆ ಹಣ ಬರುತ್ತಾ? ಎರಡನೇದು, ನಾವು 2,000 ರೂಪಾಯಿ ರೈತನ ಕಷ್ಟದಲ್ಲಿದ್ದಾನೆ, ರೈತ ಬೆಳೆ ಆಗಲಿಲ್ಲ, ನಷ್ಟ ಆಗಿದೆ, ಅದಕ್ಕೆ ನಾವು 2,000 ರೂಪಾಯಿ ಕೊಡ್ತೀವಿ ಅಂತ ಘೋಷಣೆ ಮಾಡಿದೆವು. ಆ 2,000 ರೂಪಾಯಿ 645 ಕೋಟಿ ರೂಪಾಯಿ ಬಿಡುಗಡೆ ಮಾಡಿ ಅದು ಡೈರೆಕ್ಟ್ ಟ್ರಾನ್ಸ್ಫರ್ ಮಾಡಿದ್ದೇವೆ. ಲಕ್ಷಾಂತರ ಜನ ರೈತರಿಗೆ, ಸುಮಾರು 30 ಲಕ್ಷ ರೈತರಿಗೆ 2,000 ರೂಪಾಯಿ ನಾವು ಕೊಟ್ಟಿದ್ದೇವೆ ಆಗಲೇ. ಎಲ್ಲಿಂದ ಬಂತು ಹಣ? ರಾಜ್ಯ ಬೊಕ್ಕಸ ಖಾಲಿಯಾಗಿದ್ದರೆ ಹಣ ಬರುತ್ತಾ? ಅವರು ಹೇಳೋದೆಲ್ಲ ರಾಜಕೀಯ ಕಾರಣಕ್ಕಾಗಿ ಹೇಳ್ತಿದ್ದಾರೆ ವಿನಃ ಯಾವುದಲ್ಲೂ ಇದರಲ್ಲಿ ನಿಜವಾದಂಥ ವಿಚಾರಗಳು ಇಲ್ಲ. ಧನ್ಯವಾದ ಸರ್, ಥ್ಯಾಂಕ್ ಯು ಸೋ ಮಚ್. ಇದಿಷ್ಟು ಡಾಕ್ಟರ್ G. ಪರಮೇಶ್ವರ್ ಅವರು ಹೇಳ್ತಾರೆ. ಮತ್ತು ಕ್ಯಾಮ್ರಾಮನ್ ಮಂಜುನಾಥ್ ಜೊತೆ ಪ್ರಮೋದ್, TV9 ನವದೆಹಲಿ.